ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಒಂದೇ ರಾತ್ರಿ ಸುರಿದ ಧಾರಾಕಾರ ಮಳೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ನಗರವನ್ನು ಅಕ್ಷರಶಃ ಜಲಾವೃತಗೊಳಿಸಿದ. ಕೋಟೆ ಕೆರೆ ಉಕ್ಕಿ ಹರಿದದ, ಹೆದ್ದಾರಿಗಳು ನೀರಿನಲ್ಲಿ ಮುಳುಗಿವೆ, ಮನೆಗಳಿಗೆ ನೀರು ನುಗ್ಗಿದ, ತಗ್ಗು ಪ್ರದೇಶಗಳ ಜನರು ಪರದಾಡುವಂತಾಗಿದೆ. ಅಷ್ಟೇ ಅಲ್ಲದೆ ಶಾಲೆಯ ಕಾಂಪೌಂಡ್ ಗೋಡೆ ಕುಸಿಯುವ ಭೀತಿ ಎದುರಾಗಿದ್ದು ಹಲವೆಡೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಹಾಗಾದ್ರೆ ವರುಣ ಸೃಷ್ಟಿಸಿದ ನಾನಾ ಅವಾಂತರಗಳಿಂದ ಸಿಟಿಯಲ್ಲಿ ಏನೇನಾಯ್ತು? ಇಲ್ಲಿದೆ ಸ್ಪೆಷಲ್ ರಿಪೋರ್ಟ್. ವರುಣನ ಪ್ರಕೋಪಕ್ಕೆ ತತ್ತರಿಸಿ ಹೋಯಿತು ಮಲೆನಾಡು. ಧೋ ಮಳೆಗೆ ನಲುಗಿ ಹೋಯಿತು ಶಿರಸಿ. ಮಳೆಯ ಅಟ್ಟಹಾಸಕ್ಕೆ ಮುಳುಗಿ ಬಿಡ್ತು ಸಿಟಿ. ನರಕ, ಅಕ್ಷರಶಃ ನರಕ. ವರುಣನ ಪ್ರಕೋಪಕ್ಕೆ ಇಡೀ ಶಿರಸಿ ನಗರವೇ ತೊಯ್ದು ತೊಪ್ಪೆಯಾಗಿದೆ. ಹೌದು, ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರಗಾಲದ ಛಾಯೆ ಆವರಿಸಿದ್ರೆ, ಇತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆರಾಯ ಭೋರ್ಗರೆಯುತ್ತಿದ್ದಾನೆ. ಅದರಲ್ಲೂ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವರುಣ ತನ್ನ ರೌದ್ರಾವತಾರ ತೋರಿಸಿದ್ದು, ಒಂದೇ ದಿನ ಸುರಿದ ಧಾರಾಕಾರ ಮಳೆಗೆ ಶಿರಸಿ ನಗರ ತತ್ತರಿಸಿ ಹೋಗಿದೆ. ಎಸ್, ಮಳೆಯ ಪ್ರಕೋಪಕ್ಕೆ ವಾಣಿಜ್ಯ ನಗರಿ ಮುಂಬೈ ಸೇರಿದಂತೆ ಹಲವು ಸಿಟಿಗಳು ಮುಳುಗಿ ಹೋಗಿರುವ ಭೀಕರ ದೃಶ್ಯಗಳನ್ನ ನೋಡಿರ್ತೀವಿ. ಅದೇ ರೀತಿ ಶಿರಸಿ ನಗರಕ್ಕೂ ಈ ಬಾರಿ ನರಕ ದರ್ಶನವಾಗಿದೆ. ಪಟ್ಟಣಕ್ಕೆ ಜಲಗಂಡಾಂತರ ಎದುರಾಗಿದೆ. ಉಕ್ಕಿ ಹರಿದ ಕೋಟೆ ಕೆರೆ, ಹೈವೇ ಮುಳುಗಡೆ, ವಾಹನ ಸವಾರರ ಪರದಾಟ. ಮನೆಗಳಿಗೆ ನುಗ್ಗಿದ ನೀರು, ನಿವಾಸಿಗಳು ಕಂಗಾಲು. ಎಸ್, ಇದು ನಗರದ ಹೃದಯ ಭಾಗದಲ್ಲಿರುವ ಕೋಟೆ ಕೆರೆ ದೃಶ್ಯ. ನಿನ್ನೆ ರಾತ್ರಿ ಸುರಿದ ಅಬ್ಬರದ ಮಳೆಗೆ ಕೋಟೆ ಕೆರೆ ಉಕ್ಕಿ ಶಿರಸಿ ಹುಬ್ಬಳ್ಳಿ ಹೈವೇ ಮುಳುಗಿ ಹೋಗಿದೆ. ಕೆರೆ ರಸ್ತೆ ಒಂದಾಗಿದೆ. ವಾಹನ ಸವಾರರು ಸಂಚರಿಸಲು ಹರಸಾಹಸವನ್ನೇ ಪಡಬೇಕಾಯಿತು. ಇದು ಕೋಟೆ ಕೆರೆಯ ಪರಿಸ್ಥಿತಿ ಆದ್ರೆ, ಇತ್ತ ಅಯ್ಯಪ್ಪನಗರ ಚೌಡೇಶ್ವರಿ ಕಾಲೋನಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು ನಿವಾಸಿಗಳು ಪರದಾಡುವಂತಾಯಿತು. ಶಾಲೆಯ ಕಾಂಪೌಂಡ್ ವಾಲ್ ಬಿರುಕು. ಬಸವಳಿದ ಚೌಡೇಶ್ವರಿ ನಗರ, ಚಿಪಗಿ, ಶ್ರೀಧರ ನಗರ ಜಲಮಯ. ಇದು ಉರ್ದು ಶಾಲೆಯ ಆವಾರ. ಇಲ್ಲಿ ಮಳೆ ನೀರು ತುಂಬಿ ಹೊರ ಹೋಗಲಾಗದೆ ಇಡೀ ಕಾಂಪೌಂಡ್ ವಾಲ್ ಬಿರುಕು ಬಿಟ್ಟಿದ್ದು ಧರೆಗುರುಳುವ ಭೀತಿ ಎದುರಾಗಿದೆ. ಗೋಡೆಯ ಕಲ್ಲುಗಳು ಕುಸಿದ ಪರಿಣಾಮ ಮನೆಯೊಳಗೆ ನೀರು ನುಗ್ಗಿದ್ದು ನಿವಾಸಿಗಳಲ್ಲಿ ತೀವ್ರ ಆತಂಕ ಎದುರಾಗಿದೆ. ಕಾಂಪೌಂಡ್ ಗೋಡೆ ಅಪಾಯದಿಂದ ಸ್ಥಳೀಯರಲ್ಲಿ ಭೀತಿ ಆವರಿಸಿದೆ. ಅದೇ ರೀತಿ ಮಳೆಯ ಹೊಡೆತಕ್ಕೆ ಚೌಡೇಶ್ವರಿ ನಗರ ಜಲಮಯವಾದ್ರೆ, ಚಿಪಗಿಯ ದೇವನಿಲಯದಲ್ಲೂ ವರುಣ ನಾನಾ ರೀತಿಯ ಅವಾಂತರ ಸೃಷ್ಟಿಸಿದ್ದಾನೆ. ಇತ್ತ ನದಿಯಂತೆ ಭಾಸವಾಗ್ತಿರುವ ಈ ಪ್ರದೇಶ ಹುಬ್ಬಳ್ಳಿ ರಸ್ತೆಯ ಶ್ರೀಧರ ನಗರ. ಇಡೀ ಪ್ರದೇಶವೇ ಜಲಾವೃತಗೊಂಡಿದ್ದು ಮಳೆಯ ಪ್ರಕೋಪಕ್ಕೆ ಮುಳುಗಿ ಹೋಗಿದೆ. ವಿಪರೀತ ಪ್ರಮಾಣದ ನೀರು ತಗ್ಗು ಪ್ರದೇಶಗಳಿಗೆ ದಾಂಗುಡಿ ಇಟ್ಟ ಪರಿಣಾಮ ಇಡೀ ಏರಿಯಾ ನಿವಾಸಿಗಳಿಗೆ ಸಂಕಷ್ಟ ಎದುರಾಗಿದೆ. ಅವೈಜ್ಞಾನಿಕ ಕಾಮಗಾರಿಗೆ ನಲುಗಿದ ಶಿರಸಿ ಸಿಟಿ. ನಗರಸಭೆ ಎಡವಟ್ಟಿನಿಂದ ಈ ಅವಾಂತರ. ಎಚ್ಚೆತ್ತುಕೊಳ್ಳುತ್ತಾ ಆಡಳಿತ ಯಂತ್ರ. ಅಬ್ಬಬ್ಬ, ನೋಡಿದ್ರಲ್ಲ, ಇದು ನಮ್ಮ ಶಿರಸಿ ಪಟ್ಟಣದ ಅವ್ಯವಸ್ಥೆ. ನಿಜಕ್ಕೂ ಒಂದು ರಾತ್ರಿ ಸುರಿದ ರಣ ಮಳೆ ನರಕ ದರ್ಶನ ಮಾಡಿಸಿದೆ. ಇನ್ನು ಇಷ್ಟಕ್ಕೆಲ್ಲ ಕಾರಣ ಸರಿಯಾದ ಸಿಟಿ ಪ್ಲಾನಿಂಗ್ ಇಲ್ಲದೆ ಇರೋದು, ಒಂದಷ್ಟು ಅವೈಜ್ಞಾನಿಕ ಕಾಮಗಾರಿ ಹಾಗೂ ನಗರಸಭೆಯ ಎಡವಟ್ಟುಗಳು. ಹೌದು, ಇಡೀ ಶಿರಸಿ ನಗರ ಬೇಕಾಬಿಟ್ಟಿಯಾಗಿ ಬೆಳೀತಾ ಇದೆ. ಸರಿಯಾದ ಗೈಡ್ಲೈನ್ಸ್ ಇಲ್ಲ, ಸಿಟಿ ಪ್ಲಾನಿಂಗ್ ಕೂಡ ಇಲ್ಲ. ಜೊತೆಗೆ ತಗ್ಗು ಪ್ರದೇಶಗಳಲ್ಲಿ ನೀರು ಸರಾಗವಾಗಿ ಹರಿದು ಹೋಗಲು ಯಾವುದೇ ಸರಿಯಾದ ವ್ಯವಸ್ಥೆ ಇಲ್ಲದಿರೋದ್ರಿಂದ ಸಣ್ಣ ಮಳೆಗೆ ಹಲವು ಏರಿಯಾಗಳು ಜಲಮಯವಾಗಿ ಬಿಡುತ್ತೆ.
ಇನ್ನು ವಿಪರೀತ ಮಳೆ ಸುರಿದ್ರೆ ಜಲಕಂಟಕವನ್ನ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನಾ? ಹಾಗಂತ ಇದು ನಗರಸಭೆಯವರಿಗೆ ಗೊತ್ತಿಲ್ಲದೇನಿಲ್ಲ. ಪ್ರತಿ ವರ್ಷ ಮಳೆಗಾಲದಲ್ಲೂ ಇದೇ ಗೋಳು. ಮಳೆಗಾಲಕ್ಕೂ ಮುನ್ನವೇ ಈ ಬಗ್ಗೆ ಒಂದಷ್ಟು ಮುಂಜಾಗ್ರತೆಯ ಕ್ರಮಗಳನ್ನ ಕೈಗೊಂಡ್ರೆ ಅವಾಂತರಗಳನ್ನ ತಪ್ಪಿಸಬಹುದು ಅನ್ನೋದು ಸ್ಥಳೀಯರ ಅಭಿಪ್ರಾಯ. ಜೊತೆಗೆ ಶಾಸಕ ಭೀಮಣ್ಣ ನಾಯ್ಕ ಕೂಡ ಮಳೆ ಅವಾಂತರದ ಕುರಿತು ಅಧಿಕಾರಿಗಳ ಸಭೆ ನಡೆಸಿ ಕ್ರಮ ಕೈಗೊಳ್ಳಲು ಸೂಚಿಸಬೇಕಿದೆ. ಒಟ್ಟಿನಲ್ಲಿ ಮಳೆ ಇದೇ ರೀತಿ ಮುಂದುವರೆದ್ರೆ ಶಿರಸಿ ನಗರಕ್ಕೆ ಗಂಡಾಂತರ ತಪ್ಪಿದ್ದಲ್ಲ. ಅನಾಹುತಕ್ಕೂ ಮುನ್ನ ನಗರಸಭೆ ಅಧಿಕಾರಿಗಳು, ಶಾಸಕರು ಎಚ್ಚೆತ್ತುಕೊಂಡು ಈ ಜಲಕಂಟಕದಿಂದ ಶಿರಸಿ ಜನರನ್ನ ಪಾರು ಮಾಡಬೇಕಿದೆ. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.